ನಾನೆಲ್ಲಿ ಪ್ರಶ್ನೆ ಹುಳ ಅಂದೆ. ನೀವು ಪ್ರಶ್ನೆ ಕೇಳಿದಕ್ಕೆ ಕಲೆಕ್ಷನ್ ಎಷ್ಟಾಯ್ತು ಇನ್ನೊಂದು ನೀವೇ ಹುಳ ಅಂದಿಲ್ಲ, ಡೌಟ್ಗಳನ್ನ ಹುಳ ಅಂದಿದ್ದು. ಪ್ರೊಡ್ಯೂಸರ್ ಹೇಳ್ತೀರಾ ಸರ್, ವಿ ಆರ್ ವೆರಿ ಹ್ಯಾಪಿ ಸರ್. ಸರ್ ಡೌಟೇ ಪ್ರಶ್ನೆ ಆಗಿ ಪರಿವರ್ತನೆ ಆಗೋದು ಸರ್. ಅನುಮಾನವೇ ಕೇಳಿ, ಅನುಮಾನವೇ ಇಲ್ಲ ಅದ್ರಲ್ಲಿ. ಅಲ್ಲ, ಅನುಮಾನ ಎಲ್ಲಿ ಪಡ್ಬೇಕು ಅಲ್ಲಿ ಪಡ್ಬೇಕು. ನಮ್ ದುಡ್ಡು ಇನ್ನೊಬ್ಬ ತಗೊಂಡು ಅಲ್ಲಿ ತಿರುಗಿದ್ರೆ ಅನುಮಾನ ಪಡಿ. ಈಗ ನಾನು ಅನುಮಾನ ಬಂದ್ರೆ ನಿಮ್ ನಿಮ್ಗೆ ಬಂದ್ರೆ ಎಂಟಿ ದುಡ್ಡು ಕೊಟ್ಟಿದ್ದೀನಿ ಏನ್ ಮಾಡ್ಬಿಟ್ಲ ಹೇಳೋ ಅಂದ್ರೆ, ಹೌದು ಅಲ್ಲಿ ಇರುತ್ತೆ, ಕೇಳಕ್ ಹೇಳ್ತೀವಿ. ಹುಳ ಅನ್ನೋದು ಹೇಗೆ ನನಗೆ ಮಾತ್ರ ನೀವು ಹೇಳ್ತೀರಾ ಹುಳ ಬಿಡ್ತೀರಾ ಹುಳ, ನಾವು ಹೇಳ್ಬಾರ್ದ ನಿಮ್ಗೆ? ಅಲ್ಲ ಅಲ್ಲ ಪರವಾಗಿಲ್ಲ. ಹುಳ ಅನ್ನೋ ಪದ ಅದು ತುಂಬಾನೇ ನೀವು ಹುಳ ಅಲ್ಲಿ ಹುಳ ಬಿಡ್ತೀರಾ ಇಲ್ಲಿ ತಲೆ. ನನಗೆ ಎಷ್ಟು ಸತಿ ಹೇಳ್ತೀರಾ ನೀವು? 10 ವರ್ಷದಿಂದ ಹೇಳ್ತಾನೆ ಇದ್ದೀರಾ. ನಾವ್ ಒಂದೇ ಸತಿ ಹೇಳದ್ನಪ್ಪ, ಕೋಪ ನೋಡಿ ಅದಕ್ಕೆ ಅವ್ರಿಗೆ. ಇಲ್ಲ, ಅನುಮಾನಗಳು ಮತ್ತೆ ಪ್ರಶ್ನೆ ಮಾಡೋ ಸತ್ಪ್ರಜೆ ಆಗಿಲ್ಲ. ಪ್ರಶ್ನೆ ಕೇಳೋರು ಯಾವನ. ಥ್ಯಾಂಕ್ ಯು ಕೇಳ್ತಾ ಇದ್ದೀರಲ್ಲ, ನಾವ್ ಇರೋದೇ ನೀವು ಪ್ರಶ್ನೆ ಕೇಳೋದಕ್ಕೆ, ನಾವು ಉತ್ತರ ಹೇಳೋದಕ್ಕೆ. ಥ್ಯಾಂಕ್ ಯು. ಉಪ್ಪಿ ಸರ್, ಇಲ್ಲಿ ಲಕ್ಷ್ಮಿ ಸರ್, ಇಲ್ಲಿ ಸಿನಿಮಾಗೂ ಬಿಫೋರ್ ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ರಿ ಅಂತಂದ್ರಿ. ಅದಾದ್ಮೇಲೆ ಆಮೀರ್ ಖಾನ್ ಅವರು ಟೀಸರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಬೈಟ್ ವಿಶ್ ಕೂಡ ಮಾಡಿದ್ರು. ಅದಾದ್ಮೇಲೆ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲು ಅರ್ಜುನ್ ಅವ್ರು ಮೀಟ್ ಮಾಡಿದ್ರಿ, ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ. ರಾಣಾ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ರಿ. ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತ ಆಯ್ತು. ಅವರೆಲ್ಲರೂ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿದ್ರ ಸರ್, ಏನ್ ರಿಯಾಕ್ಷನ್ ಬಂತು ಅಂತ? ಇಲ್ಲಪ್ಪ, ಆ ಸಂದರ್ಭ ಹಂಗ್ ಬಂತು. ನಾನು ಹೋಗಿದ್ದಾಗ ರಾಣಾ ಅವ್ರು ಕರೆದ್ರು, ಒಂದ್ ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಅದೇನ್ ಬೇರೆ ಇದೇನಿಲ್ಲ. ನನಗೆ ಸೆಲೆಬ್ರಿಟೀಸ್ ನೀವು ಪಿಕ್ಚರ್ ನೋಡಿದ್ರೆ ನಿಮಗೆ ಖುಷಿ ಆಯ್ತಾ? ಮುಗಿದೋಯ್ತು. ನೀವು ಖುಷಿ ಪಟ್ರೆ ಅವರು ನೋಡಿ ಅವರು ಖುಷಿ ಪಟ್ಟಿರ್ತಾರೆ. ಸರ್, ನನ್ಗೆ ಒಂದೇ ಒಂದು ಡೌಟ್ ಅಬೌಟ್ ಯು ಐಸ್ ಅಬೌಟ್ ಕಲ್ಕಿ ಕ್ಯಾರೆಕ್ಟರ್ ಸರ್. ಅದನ್ನ ಸ್ವಲ್ಪ ನಮ್ಗೆ ಡಿಕೋಡ್ ಮಾಡ್ಕೊಡಿ ಸರ್. ಏನಮ್ಮ ಕಲ್ಕಿ? ನನ್ ಪ್ರಕಾರ ಗರುಡ ಪುರಾಣ ಅಂದ್ರೆ ಒಂದ್ ಪುರಾಣದಲ್ಲಿ ಇಟ್ ಡಸ್ ಗುಡ್ ಅಂತ, ಬಟ್ ಈ ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ. ಸೊ ಐ ವಾಸ್ ಕನ್ಫ್ಯೂಸ್ ವಿತ್ ದ ಕಲ್ಕಿ ಕ್ಯಾರೆಕ್ಟರ್ ಅಬೌಟ್ ಯಾಸ್. ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ, ಈ ಪಿಕ್ಚರ್ ಅಲ್ಲಿ ವಿಲನ್ ಯಾರು ಹೇಳಿ? ನೀವೇ. ನಾನಾ? ನೋಡಿ, ಇಲ್ಲೇ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಾನು ಡೌಟ್ ಅಂತ ನಾನು ಕೇಳಿದ್ದು ನಿಮ್ಗೆ. ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಈ ಪಿಕ್ಚರ್ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ. ಅಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ಕ್ಯಾನ್ ಯು ಕ್ಲಾರಿಫೈ ಆ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ನಾನು ನಿಮ್ಗೆ. ಓಕೆ, ನಾನೊಂದು ಚಾಲೆಂಜ್ ಕೊಡ್ತೀನಿ ನಿಮ್ಗೆ. ಇನ್ನೊಂದ್ಸತಿ ಪಿಕ್ಚರ್ ನೋಡಿ, ಈ ಪಿಕ್ಚರ್ ವಿಲನ್ ಯಾರು ಅಂತ ಹೇಳಿ. I'm talking about the character, sir, not about the system or whatever you're telling is this one. ನಾನೇ ವಿಲನ್ ಅಂತ ನೀವು ಒಪ್ಕೊಂತಿಲ್ಲ ನೋಡಿ. ಕರೆಕ್ಟ್ ಆಗಿ ಹೇಳಿ, ನಾನೇ ಈ ಪಿಕ್ಚರ್, ನಾನು ಪ್ರೇಕ್ಷಕ, ನಾನೇ ವಿಲನ್ ಅಂತ ಹೇಳಿ. ಪ್ರೇಕ್ಷಕ ಆ ಜನರು ಯಾರು? ನೀವು ಈ ಕಡೆ ಕಲ್ಕಿ ವಿಲನ್ನ ಸತ್ಯ ವಿಲನ್ನ ಅಂತೀರಾ. ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರೆ ಅಲ್ಲಿ. ಸರ್, ಯು ಆರ್ ಮಿರರಿಂಗ್ ಅಸ್ ಓನ್ಲಿ ಸರ್. ನಮ್ ಬಗ್ಗೆ, ನಮ್ ಸಿಸ್ಟಮ್ ಬಗ್ಗೆ ನೀವು ಮಿರರ್ ಮಾಡ್ತಾ ಇರ್. ಬಟ್ ಕಲ್ಕಿ ಆಸ್ ಅ ಕ್ಯಾರೆಕ್ಟರ್ ನನ್ಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕೇಳಿದೆ ಸರ್. ಏನ್ ಡೌಟ್? ಅದೇ ಹೇಳಿದ್ನಲ್ಲ, ವಾಟ್ ಇಸ್ ದ ಕ್ಯಾರೆಕ್ಟರ್ ಯು ಟ್ರೈ ಟು ಪೋರ್ಟ್ರೇ ಥ್ರೂ ಕಲ್ಕಿ ಅಂತ. ಈಗ ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ನಿಮಗೆ, ಒಂದ್ ತಾಯಿಗೆ ಪ್ರಾಬ್ಲಮ್ ಆಗಿದೆ. ಆ ತಾಯಿಗೆ ಒಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡಕ್ ಹೋಗ್ತಾನೆ, ಇನ್ನೊಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡಕ್ ಹೋಗ್ತಾನೆ. ಬಟ್ ಅಲ್ಲಿ ವಿಲನ್ಸ್ ಯಾರು? ವಿಲನ್ಗಳು ಯಾರು? as you said, it's a system and ನೋಡಿ, ನಮ್ಮನ್ ಕೇಳ್ತೀರಾ ಸರ್ ವಿಲನ್ ಕ್ಯಾರೆಕ್ಟರ್, ಅದು ನಾವ್ ಹೇಳ್ತೀವಿ ವಿಲನ್ ಕ್ಯಾರೆಕ್ಟರ್ ಮಾಡಿದೀನಿ ಅಂತ. ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಕಾರ್ಡಿಂಗ್ ಟು ಯು ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ. ಡಿಸ್ಟ್ರಾಯ್ ಏನ್ ಮಾಡ್ತಾ ಇದ್ದಾನೆ ಅವನು? ಯಾರನ್ನ ಮಾಡ್ತಾ ಇದ್ದಾನೆ ಡಿಸ್ಟ್ರಾಯ್? ಇಟ್ ಫೆಲ್ಟ್ ಲೈಕ್ ದಟ್. ಅಂದ್ರೆ ಸಿಸ್ಟಮ್ ನ ಕರೆಕ್ಟ್ ಮಾಡಕ್ ಹೊರಟಿರೋದ ಕಲ್ಕಿ ಅಂತ. ಅಲ್ಲಮ್ಮ, ಸಿಸ್ಟಮ್ ಅಂದ್ರೆ ಯಾರು ಅಂತ ನಾ ಕೇಳ್ತಾ ಇದ್ದೀನಿ. ನಾವು ನೀವೇ ತಾನೆ? ಅಲ್ಲ, that is what, but still, what is Kalki doing here? Is he the destroyer? Is he the savior? What is he here in the as a character? He is destroying, no? But Kalki in Purana is something else, alva? ಅಲ್ಲ, ಇದ್ರಲ್ಲಿ ಅವನೇ ಏನೋ ಕ್ಲೈಮ್ ಮಾಡ್ಕೊಂಡ್ ಬರ್ತಾನೆ ನಾನು ಕಲ್ಕಿ ಅಂತ. ದಿಸ್ ಇಸ್ ನಾಟ್ ಮೈಥಾಲಜಿಕಲ್ ಕಲ್ಕಿ, ನಾನು ಫಸ್ಟ್ ಹೇಳಿದ್ದೀನಿ. Okay.
ಅಲ್ವಾ? ಒಪ್ಪಿ ಸರ್, ಸೈಕಲಾಜಿಕಲ್ ಕಲ್ಕಿ ಇದು. ಓಕೆ ಡೌಟ್ ಸರ್ ಒಪ್ಪಿ ಸರ್. ಇಲ್ಲಿ ಈಗ ಸರ್ ಇಲ್ಲಿ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಸಿನಿಮಾ ತೋರಿಸ್ತೀರಾ ಆಡಿಯನ್ಸ್ಗೆ, ನಮ್ಗೆ ಆಡಿಯನ್ಸ್ಗೆ ಆ ಸ್ಕ್ರೀನ್ ತೋರಿಸಲ್ಲ. ಬರೀ ಆ ಕೂತಿರೋರು ಎದೇಳ್ತಾರೆ, ಇಚ್ಛೆ ಪಡ್ತಾರೆ, ಉಚ್ಚಾಪಟ್ಟೆ ಅವ್ರಿಗೆ ಏನೇನು ಅನ್ಸುತ್ತೋ ಹಂಗೆ ನಡ್ಕೊಂತಾರೆ. ಅದೇನು ಸಿನಿಮಾ ಔಟ್ ಆಫ್ ಫೋಕಸ್ ಆಗಿತ್ತಾ ಏನು, ಅದು ಆ ಸೀನ್ ಏನು ಅಂತಾನೆ ಗೊತ್ತಾಗಿಲ್ಲ. ಏನೇನೋ ಅರ್ಥ ಆಗಿಲ್ಲ. ಈ ಸ್ಟಾರ್ಟಿಂಗ್ ಸಿನಿಮಾ ನೋಡ್ತಾರಲ್ಲ ಸರ್ ಆಡಿಯನ್ಸ್, ಸಿನಿಮಾ ನೋಡಿ ಸಿನಿಮಾ ನೋಡ್ತಾರೆ, ಫೋಕಸ್ ಸಿಕ್ಕಿ ಹೊರಗಡೆ ಹೋಗ್ತಾ ಇರ್ತಾರಲ್ಲ. ಫೋಕಸ್ ಸಿಗುತ್ತಾ ಅವ್ರಿಗೆ ಅಥವಾ ಔಟ್ ಆಫ್ ಫೋಕಸ್ ಆಗಿ ಶೂಟ್ ಮಾಡಿದ್ರೆ ಏನು ಅಂತ ನಮ್ಗೆ ಸ್ಕ್ರೀನ್ ಗೊತ್ತಾಗಲ್ಲ. ನಮ್ಗೆ ತೋರಿಸಲ್ಲ ಆ ಕಡೆಯಿಂದ ಏನ್ ಬರ್ತಾರೆ ಸ್ಕ್ರೀನ್ ಅಲ್ಲಿ ಅಂತ. ಆಮೇಲೆ ಲಾಸ್ಟ್ ಸೈಡ್ ತೋರಿಸ್ತೀವಲ್ಲ ನಿಮ್ಗೆ, ಅದನ್ನೇ ನೀವು ನೋಡಿಲ್ಲ ಅಂತ ಹೇಳ್ತಿರೋದು ನಾನು. ಆ ಲಾಸ್ಟ್ ಒನ್ ಶಾಟ್ ಅಲ್ಲಿ ತೋರಿಸ್ತೀವಿ ಅದನ್ನ. ಸೌಂಡ್ ಬರುತ್ತೆ, ಪಿಕ್ಚರ್ ನೋಡಿಲ್ಲ, ಬರೀ ಸೌಂಡ್. ಸನ್ನಿ ಲಿಯೋನ್ 2 ಯೋಚನೆ ಮಾಡಿದೀರಾ? ಸರಿ, ಏನಲ್ಲಿ ಒಂದು ಹುಡುಗನ ಸುಭಾಷ್ ಚಂದ್ರ ಬೋಸ್ ಓಡ್ತಿರೋ ಸ್ಟೈಲ್ ನೋಡಿ ಸುಭಾಷ್ ಚಂದ್ರ ಬೋಸ್ ಅಂತೀರಾ, ಇಲ್ಲಿ ಬಿನ್ ಲಾಡನ್ ಹೋಲಿಸ್ತೀರಾ, ಎರಡು ಸೇಮ್ ಸಿಚುವೇಶನ್. ಡೌದ್ ಇಬ್ರಾಹಿಂ. ಆಯ್ತು ಇಬ್ರಾಹಿಂ. ಆ ಟೈಮ್ ಹಂಗಿತ್ತು, ಈ ಟೈಮ್ ಹಿಂಗಿದೆ ಅಷ್ಟೇ. ಏನು ಆತರ ಇಲ್ಲಪ್ಪ. ನಾನು ಯೂಶಲಿ ನಾನು ಬರಲ್ಲ, ನಾನು ಆಕ್ಚುಲಿ ಡಿಸ್ಟರ್ಬ್ ಆಗುತ್ತೆ ಅಂತ. ಅಂದ್ರೆ ಅಲ್ಲೇ ಕೇಳ್ಬಿಡ್ತಾರೆ ಅಂತ. ಇದು ಇನ್ನೊಂದು ಇಂಟರ್ಪ್ರಿಟೇಷನ್. ಈ ನಿಮ್ ತಲೆಗಳಿಗೆ ಆನ್ಸರ್ ಮಾಡೋ ಶಕ್ತಿ ನಮಗಿಲ್ಲ.